ಪಂಚಪತಿವ್ರತ ಅಹಲ್ಯಾ ದ್ರೌಪದಿ ತಾರಾ ಸೀತಾ ಮಂಡೋದರಿ ತಥಾ ಪಂಚಕಂನ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ. ಈ ಪತಿವ್ರತ ಶಿರೋಮಣಿಯರನ್ನು ಸುಮಂಗಲಿಯರು ಪ್ರತಿದಿನವೂ ಸ್ಮರಣೆ ಮಾಡುವುದರಿಂದ ಅವರಿಗೆ ಸೌಮಂಗಲ್ಯ ಭಾಗ್ಯವೂ ಅಭಿವೃದ್ಧಿಯಾಗುತ್ತದೆ. ಅಹಲ್ಯ ಗೌತಮ ಮಹರ್ಷಿಗಳ ಪತ್ನಿ. ಗೌತಮ ಮಹರ್ಷಿಗಳೆಂದರೆ ಸಪ್ತ ಮಹರ್ಷಿಗಳಲ್ಲಿ ಒಬ್ಬರು. ಇವರ ಪತ್ನಿಯಾದ ಅಹಲ್ಯಾದೇವಿಯು ಶ್ರೀರಾಮನ ಪರಮಭಕ್ತಿಯೂ ಹೌದು. ಇವರು ಪತಿವ್ರತ ಶಿರೋರತ್ನ. ದ್ರೌಪದಿ ದ್ರುಪದ ರಾಜನ ಯಾಜ್ಞಿಕ ಪುತ್ರಿ, ಪಂಚಪಾಂಡವರ ಪತ್ನಿ. ಶ್ರೀಕೃಷ್ಣ ಪರಮಾತ್ಮನ ಪರಮಭಕ್ತ. ಅರಣ್ಯದಲ್ಲಿರುವಾಗ ಋಷಿಮುನಿಗಳ ಅನುಗ್ರಹಕ್ಕೆ ಪಾತ್ರಳಾದ ತಪೋಮೂರ್ತಿ ದ್ರೌಪದಿ. ಅಕ್ಷಯ ಪಾತ್ರೆಯಿಂದ ಅತಿಥಿ ಸತ್ಕಾರದಲ್ಲಿ ನಿರತಳಾಗಿದ್ದ ಪತಿವ್ರತಾ ಶಿರೋಮಣಿ ದ್ರೌಪದೀದೇವಿ. ತಾರಾ ವಾಲಿಯ ಪತ್ನಿ. ಪತಿಗೆ ಸನ್ಮಾರ್ಗದ ಉಪದೇಶಗಳನ್ನು ಮಾಡುತ್ತಿದ್ದ ಧೀರಳಾದ ಪತ್ನಿ. ಶ್ರೀರಾಮನ ಪರಮಭಕ್ತಳೂ ಹೌದು. ಸೀತಾ ಜನಗರಾಜನ ಯಾಜ್ಞಿಕ ಪುತ್ರಿ. ಶ್ರೀರಾಮಚಂದ್ರನ ಪತ್ನಿ. ದಶರಥನ ಸೊಸೆ. ಸತ್ಯಧರ್ಮಗಳ ಸಾಕಾರ ಮೂರ್ತಿ ಸೀತಾ. ರಾವಣನ ಅಶೋಕವನದಲ್ಲಿದ್ದರೂ ಶ್ರೀರಾಮನನ್ನೇ ಧ್ಯಾನಿಸುತ್ತಿದ್ದ ಪತಿವ್ರತ ಶಿಖಾಮಣಿ ಸೀತಾ. ಮಂಡೋದರಿ ರಾವಣನ ಪತ್ನಿ. ಈಶ್ವರ ಭಕ್ತನಾದ ರಾವಣನಿಗೆ ಅನುಕೂಲಳಾಗಿದ್ದ ಮಹಾಪತಿವ್ರತ ಶಿರೋರತ್ನ. ಶ್ರೀರಾಮನ ಭಕ್ತಳು ಆಗಿ ಪರಮ ಸಾತ್ವಿಕಳಾಗಿದ್ದ ಮಹಾತಪಸ್ವಿನಿ ಮಂಡೋದರಿ ದೇವಿ. ಈ 5 ಸ್ತ್ರೀಯರು ಪತಿವ್ರತ ಶಿರೋಮಣಿಗಳಾಗಿದ್ದರು. ತಮ್ಮ ತಮ್ಮ ಪತಿಯರನ್ನೇ ದೇವರೆಂದು ತಿಳಿದು ಮಹಾತಪೋಮೂರ್ತಿಗಳಾಗಿದ್ದರು. ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಸ್ತ್ರೀಯರಿಗೆ ಸೌಮಂಗಲ್ಯ ಭಾಗ್ಯವು ಅತ್ಯಂತ ಮುಖ್ಯವಾದದ್ದು. ಇದೊಂದು ಇಲ್ಲದೆ ಉಳಿದ ಏನೇ ಸಂಪತ್ತುಗಳಿದ್ದರೂ ಅವೆಲ್ಲವೂ ವ್ಯರ್ಥವೇ. ದೀರ್ಘ ಸೌಮಂಗಲ್ಯ ಭಾಗ್ಯಕ್ಕೆ ಪಾತಿವ್ರತ್ಯವೆಂಬುದು ಬಹಳ ಮುಖ್ಯವಾದದ್ದು. ಪಾತಿವ್ರತ್ಯ ಫಲ ಪ್ರಾಪ್ತಿಗಾಗಿ ಈ ಸ್ತೋತ್ರವನ್ನು ಪಠಿಸಬೇಕು. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.